ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಮತ್ತೊಂದು ದಿನ ಮತ್ತೊಂದು ಅನ್ಬಾಕ್ಸಿಂಗ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಫ್ಲೆಕ್ಸಿ ಮಿನಿ ಟ್ರೈಪಾಡ್ ಅಂತ ನಾನು ಪರ್ಚೇಸ್ ಮಾಡಿದೆ. ಇದು ಬಂದು ಅರೌಂಡ್ 1200 ರುಪೀಸ್ಗೆ ನನಗೆ ಸಿಕ್ತು. ಚೆನ್ನಾಗಿದೆ, ನೋಡೋಣ ಅಂದ್ಬಿಟ್ಟು ನಾನು ಪರ್ಚೇಸ್ ಮಾಡಿದೆ. ಈ ಮೊನ್ನೆ ಅಮೆಝಾನ್ ಸೇಲಲ್ಲಿ ಹಾಕಿದ್ವಲ್ಲ, ಅದರಲ್ಲಿ ನನಗೆ ಒಳ್ಳೆ ಆಫರಲ್ಲಿ 1200 ರುಪೀಸ್ಗೆ ಸಿಕ್ತಿದ್ದು. ಇದು ಸೈವೋ S11 ಫ್ಲೆಕ್ಸಿ ಮಿನಿ ಟ್ರೈಪಾಡ್ ಅಂತ. ಅನ್ಬಾಕ್ಸಿಂಗ್ ಎಲ್ಲ ಮಾಡಿದೆ ಆ್ಯಕ್ಚುಲಿ. ಇದು ನೆಟ್ ವೆಯ್ಟ್ ಬಂದು ಒಂದು 250 ಗ್ರಾಮ್ ಏನೋ ಇದೆ ಅಷ್ಟೇ. ಇಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ, ಸ್ಟಿಫಾಗಿ ಇಟ್ಕೋಬೋದು. ಮತ್ತು 3 kg ವೆಯ್ಟ್ನ ಇದು ತಡ್ಕೊಳ್ಳುತ್ತೆ. ಅಂದರೆ ಕ್ಯಾಮ್ರಾ ನಾವು ಹಾಕಿದಾಗ 3 kgs ತನಕ ಇದು ಕ್ಯಾಮ್ರಾ ತಡ್ಕೊಳ್ಳುತ್ತೆ. ಅದಾದಮೇಲೆ ಒಂದು 12 ಇಂಚ್ ಒಂದಡಿ ಎಕ್ಸಾಕ್ಟ್ಲಿ ಒಂದಡಿ ಇದೆ. ನನ್ನ ಹತ್ರ ಇದೆ ಸೈವೋ S11 ಫ್ಲೆಕ್ಸಿ ಮಿನಿ ಟ್ರೈಪಾಡ್. ಇದನ್ನು ಅನ್ಬಾಕ್ಸ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋದು ಮಾತ್ರ ಮರೀಲೇಬೇಡಿ. ಬನ್ನಿ ಅನ್ಬಾಕ್ಸ್ ಮಾಡೋಣ. ಪ್ಲ್ಯಾಸ್ಟಿಕ್ ಅಂದು ಸಖತ್ತಾಗಿದೆ. ಫ್ಲೆಕ್ಸಿ ಪ್ಲ್ಯಾಸ್ಟಿಕ್ ಹಿಂಗೆಲ್ಲ ಅಂದು ಹಿಂಗೆ ಎಲ್ಲ ನೋಡಿದೆ, ಚೆನ್ನಾಗಿದೆ. ಬನ್ನಿ ಇವಾಗ ಓಪನ್ ಮಾಡ್ತಾಯಿದ್ದೀನಿ. ಇನ್ನೊಂದು ನಾನು ಒಂದು ಹೇಳ್ತೀನಿ, ಏನೋ ಒಂದು ನಿಮಿಷ ರೀ, ತೆಗೆದುಬಿಡ್ತೀನಿ ಆಚೆ ಕಡೆಗೆ. ಯಾವುದು ಪೇಪರ್ಗಳು. ಓಕೆ, ಸೊ ಇದೆ ಟ್ರೈಪಾಡ್, ಫ್ಲೆಕ್ಸಿ ಟ್ರೈಪಾಡು. ಅದೆಲ್ಲ ಮುಂಚೆ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಏನೋ ಕೊಟ್ಟಿದ್ದೀನಿ ದೊಡ್ಡದಾಗಿ. ಇಷ್ಟೊಂದು ಇನ್ಸ್ಟ್ರಕ್ಷನ್ಸ್ ಎಲ್ಲ ಓದಿ ಮಾಡಿ ಆಗೋ ಅವಶ್ಯಕತೆ ಇಲ್ಲ. ನೀವು ನೋಡ್ಬೋದು, ಇದು ಸೈವೋ S11 ಫ್ಲೆಕ್ಸಿ ಮಿನಿ ಟ್ರೈಪಾಡು. ಈಗ ನೋಡಿ, ಹಿಂಗೆ ಮಾಡ್ಬೋದು, ಹೆಂಗೆ ಬೇಕಾದ್ರೂ ಮಾಡ್ಬೋದು. ಎಲ್ಲಿ ಬೇಕಾ ಹಿಂಗೆ ನಿಲ್ಲಿಸಿ, ಹಿಂಗೆ ಹಿಡ್ಕೊಂಡು, ಇಲ್ಲ ಒಂದು ಯಾವುದೋ ಒಂದು ಕಂಬಿ ಇರುತ್ತೆ, ಆ ಕಂಬಿಗೆ ಹಿಂಗೆ ಹಾಕಿ ಹಿಂಗೆ ಲಾಕ್ ಮಾಡಿಬಿಡ್ಬೋದು. ಈ ಥರ ಎಲ್ಲ ಲಾಕ್ ಮಾಡಿಬಿಟ್ಟು ಹೆಂಗೆ ಬೇಕೋ ನಾವು ಯಾವ ಆ್ಯಂಗಲ್, ಈ ಆ್ಯಂಗಲ್ ಹಿಂಗೆಲ್ಲ ನಾವು ಇದನ್ನು ಇಟ್ಕೋಬೋದು. ಪ್ಲಾಸ್ಟಿಕ್ ಕ್ವಾಲಿಟಿ ನೋಡಬೇಕು ಅಂತ ಅದಾದಮೇಲೆ ನೀಟಾಗಿ ಹಿಂಗಂದು ನೀಟಾಗಿ ಹಿಂಗೆಲ್ಲ ತಿರುಗಿಸ್ಬಿಟ್ರೆ ನೋಡಿ ಸರಿ ಹೊಟ್ಟೋಯ್ತು. ಇದು ಸ್ಪೆಷಾಲಿಟಿ ಹೇಳ್ತೀನಿ ನೋಡಿ. ಇಲ್ಲೊಂದು ಬೋಲ್ಟ್ ಕೊಟ್ಟಿದ್ದಾನೆ. ಹಿಂಗೆ ರಿಲೀಸ್ ಮಾಡಿದ್ರೆ ನಿಮಗೆ ಇಲ್ಲಿ ಬಾಲ್ ಹೆಡ್ ಇದೆ. ಇದು ಈ ಕಡೆಗೂ ಟರ್ನ್ ಆಗುತ್ತೆ ಫುಲ್ ಇನ್ 100%, 180 ಡಿಗ್ರಿ. ಈ ಕಡೆಗೂ 180 ಡಿಗ್ರಿ. ಟೋಟಲ್ 360 ಡಿಗ್ರಿ. 180 ಡಿಗ್ರಿ ಇದು, 360 ಡಿಗ್ರಿ ಅಂದರೆ ಹಿಂಗೆ. ಸೊ ಇದು ಟರ್ನ್ ಆಗುತ್ತೆ. ಇದ್ರ ಜೊತೆಗೆ ಇದನ್ನು ನಾವು ಇದನ್ನು ನಾವು ಟೈಟ್ ಮಾಡಿಬಿಟ್ಟು ಹಿಂಗೆ ಟೈಟ್ ಮಾಡ್ಬೋದು. ಅದಾದಮೇಲೆ ಇಲ್ಲಿ ಕ್ಯಾಮ್ರಾ ಹಾಕೋಬೋದು. ಕ್ಯಾಮ್ರಾನ ಹಿಂಗೆ ವೀಲ್ನ ತಿರುಗಿಸ್ಬಿಟ್ಟು ಕ್ಯಾಮ್ರಾನ ಇಲ್ಲಿ ಲಾಕ್ ಮಾಡ್ಬೋದು. ಕ್ಯಾಮ್ರಾ ಬೇಡವಾ, ನಮ್ಮ ಮೊಬೈಲ್ ಹಾಕ್ಕೋಬೇಕು. ಮೊಬೈಲ್ ಹಾಕ್ಕೊಳಕ್ಕೆ ಏನು ಮಾಡೋದು? ಸೊ ಇಲ್ಲೊಂದು ಲಾಕ್ ಕೊಟ್ಟು ಹಿಂಗೆ ಲಾಕ್ ಓಪನ್ ಮಾಡಿದ್ರೆ ಇಲ್ಲಿ ಮೊಬೈಲ್ ಹಾಕ್ಕೋಬೋದು. ಈಗ ಮೊಬೈಲ್ ಹಾಕ್ಕೊಂಡು ಹಿಂಗೆ ಇಟ್ಕೊಂಡು, ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ಅಂತ ವ್ಲಾಗ್ ಮಾಡಿಕೊಂಡು ಓಡಾಡ್ಬೋದು. ನಾವು ವ್ಲಾಗ್ ಮಾಡ್ಬೇಕಾದ್ರೆ ಹಿಂಗೆ ಸ್ಟ್ರೈಟಾಗಿ ಇಟ್ಕೊಳ್ಳೋ ಬದಲು ಇದನ್ನು ಹಿಂಗೆ ಒಂಚೂರು ಬೆಂಡ್ ಮಾಡಿಕೊಂಡು ಹಿಂಗೆ ಕೊನೆಯಲ್ಲಿ ಹಿಂಗೆ ನೀಟಾಗಿ ಇಟ್ಕೊಂಬಿಟ್ರೆ ಕೊನೆಯಲ್ಲಿ ಆರಾಮ್ಸೆ ವ್ಲಾಗ್ ಮಾಡ್ಕೊಂಡು ಹೋಯ್ತಾ ಇರ್ಬೋದು. ಎಲ್ಲೆಂದ್ರಲ್ಲೇ ಇಟ್ಕೊಂಡು ಇಲ್ಲಿ ಈಗ ನೋಡಿ, ಹಿಂಗೆ ಇಟ್ಬಿಡ್ತೀನಿ. ಹಿಂಗೆ ಇಟ್ಬಿಟ್ಟು ಸುಮ್ಮನೆ ಯಾವುದೋ ಒಂದು ಡಮ್ಮಿ ಶಾರ್ಟ್ಸ್ ತೊಗೋಬೇಕು. ಹಿಂಗೆ ಇಟ್ಕೊಂಡು ಸುಮ್ಮನೆ ಹಿಂಗೆ ನಿಲ್ಲಿಸ್ಬಿಟ್ಟು ಹಿಂಗೆ ನಿಲ್ಲಿಸ್ಬಿಡೋದು. ಹಿಂಗೆ ನಿಲ್ಲಿಸ್ಬಿಟ್ಟು ನೋಡಿ, ಹಿಂದಗಡೆ ಪ್ಲೇ ಬೇರೆ ಮಾಡಿದ್ದೆ ಅದನ್ನ. ಓಕೆ, ಹಿಂಗೆ ನಿಲ್ಲಿಸ್ಕೊಂಡು ಹಿಂಗೆ ಇಟ್ಕೊಂಬಿಡ್ಬೋದು. ಹೆಂಗೆ ಬೇಕಾದ್ರೆ ಹಿಂಗೆ ಇಟ್ಕೊಂಡು ಟ್ರೈಪಾಡ್ನ ಯೂಸ್ ಮಾಡ್ಕೋಬಹುದು. ಇನ್ನೊಂದು ಸ್ಪೆಷಾಲಿಟಿ ಹೇಳ್ತೀನಿ. ನೀವು ಇಲ್ಲಿ ಇದು ನೋಡ್ತಾ ಇದ್ದೀರಾ ಗೊತ್ತಾ, ಇಲ್ಲಿ ಈ ಥ್ರೆಡ್ಡು, ಇದಕ್ಕೆ ನಾವು ಮಾನಿಟ್ರ್ ಹಾಕ್ಕೋಬೋದು ಮತ್ತು ಲೈಟ್ ಕೂಡ ಹಾಕ್ಕೋಬೋದು. ಲೈಟ್ ಕತ್ಲೆಯಲ್ಲಿ ನಾವು ಮಾಡಬೇಕಾದ್ರೆ ಈ ಲೈಟ್ ಹಾಕ್ಕೊಂಡು ಮುಖಕ್ಕೆ ಬರುತ್ತೆ. ಲೈಟಿಂಗ್ ಇಟ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ಬೋದು. ಅದಕ್ಕೋಸ್ಕರ ಇದು ತೊಗೊಂಡೆ ನಾನು. ಇದನ್ನೆಲ್ಲ ಚೆಕ್ ಮಾಡಿದ್ದೆ. ಹಿಂಗೆ ನಿಮಗೆ ಫ್ಲೆಕ್ಸಿಬಲ್ ಆಗಿ ಹಿಂಗೆ ಇರುತ್ತೆ, ಸ್ಟ್ರೈಟಾಗಿ ಹಿಂಗೆ ಯಾವಾಗಲೂ ಫ್ಲೆಕ್ಸಿಬಲ್ ಆಗಿರುತ್ತೆ. ಚೆನ್ನಾಗಿದೆ, ಒಂಥರ ನಾಟ್ ಬ್ಯಾಡ್. ಇದನ್ನು ಯೂಸ್ ಮಾಡಿಬಿಟ್ಟು ನಾನು ಹೇಳ್ತೀನಿ. ಇವತ್ತು ಒಂದು ರೈಡ್ಗೆ ಹೋಗಿದ್ದೆ.
ಯೂಸ್ ಮಾಡೋಣ ಅಂದ್ಕೊಂಡೆ, ಅಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಆ ಜಾಗದಲ್ಲಿ. ಅದಾದಮೇಲೆ ಇಲ್ಲಿ ನಿಮಗೆ ನೋಡಿ ಮರ್ಕ್ಯೂರಿ ಮೆಷರ್ಮೆಂಟ್ ಮರ್ಕ್ಯೂರಿ ಬೇರೆ ಕೊಟ್ಟಿದ್ದಾರೆ. ಹಿಂಗೆ ನೀಟಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಇದು ಈಸಿ ಆಗುತ್ತೆ. ಸೊ ಇದನ್ನ ಹಿಂಗೆ ಕ್ಲೋಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಹಿಂಗೆ ಬಗ್ಸಿ ಹಿಂಗೆ ನಿಲ್ಲಿಸ್ಬಿಟ್ರೆ ಟ್ರೈಪಾಡ್ ನೀಟಾಗಿರುತ್ತೆ. ಸೊ ಹೇಗಿತ್ತು ಟ್ರೈಪಾಡು? ಅದು ಇದು ಯೂಸ್ ಮಾಡಿ ಮುಂದಕ್ಕೆ ಯೂಸ್ ಮಾಡೋದು ವೀಡಿಯೋಗಳೆಲ್ಲ ನೋಡ್ತೀರಾ, ಆವಾಗ ಬೇಕಾದರೆ ತೋರಿಸ್ತೀನಿ ಹೆಂಗಿತ್ತು ಏನು ಅಂತ. ಮೋಸ್ಟ್ಲಿ ಆಡಿಯೋ ಕ್ವಾಲಿಟಿ ಹೆಂಗೆ ಕೇಳಿಸ್ತಿದೆ ಇವಾಗ? ಚೆನ್ನಾಗಿದೆ ಅಲ್ಲ? ಸೊ ಆಡಿಯೋ ಕ್ವಾಲಿಟಿ ಚೆನ್ನಾಗಿದ್ದರೆ ಕಮೆಂಟ್ ಹಾಕಿ ಹೇಗಿದೆ ಆಡಿಯೋ ಕ್ವಾಲಿಟಿ ಅಂತ. ಇನ್ನೇನೋ ಇಂಪ್ರೂವ್ ಮಾಡಬೇಕಾ ಏನು ಅಂತ ನನ್ನ ವೀಡಿಯೋಸ್ಗಳಲ್ಲಿ ನಿಮ್ಮ ಸಜೆಷನ್ ನಾನು ಕೇಳ್ತಾ ಇದ್ದೀನಿ. ಏನೇ ಇದ್ರೂ ಹೇಳಿ, ನಾನು ಇಂಪ್ರೂವ್ ಮಾಡ್ಕೋತೀನಿ. ಇನ್ನೂ ಯಾವ್ಯಾವ ರೀತಿ ವೀಡಿಯೋಗಳನ್ನ ಮಾಡಬೇಕು ಏನು ಅಂತ ನನಗೆ ನಾನು ಸಜೆಷನ್ಸ್ ಕೊಟ್ಟರೆ ನಾನು ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋದು ಮಾತ್ರ ಮರಿಲೇಬೇಡಿ.